ಪತಿ ದರ್ಶನ್ ಜೈಲಿನಲ್ಲಿ ಇರಬೇಕಾದ್ರೆ ಆತನ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ನಿಜಕ್ಕೂ ಕೂಡ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆಕೆಗೆ ಎಷ್ಟು ನೋವನ್ನು ಅನುಭವಿಸಿದ್ರು, ಎಷ್ಟು ಅವಮಾನ ಅನುಭವಿಸಿದ್ರು ಕೂಡ ದರ್ಶನ್ನ ಹಿತ ಮಾತ್ರ ಬಯಸ್ತಾ ಇದ್ದಾರೆ. ದರ್ಶನ್ಗೆ ಹೊಸ ಬಟ್ಟೆಯನ್ನು ತಂದಿದ್ದಾರೆ ವಿಜಯಲಕ್ಷ್ಮಿ. 2 ಬ್ಯಾಗ್ಗಳಲ್ಲಿ ದರ್ಶನ್ಗೆ ಬಟ್ಟೆ, ಡ್ರೈ ಫ್ರೂಟ್ಸ್ ಅನ್ನು ತಂದಿದ್ದಾರೆ. ಇವತ್ತು ಬಳ್ಳಾರಿ ಜೈಲಿಗೆ ಮೊಟ್ಟ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ರು. ನೋಡಿ, ಒಬ್ಬ ಹೆಣ್ಣು ಮಗಳು ಜೈಲಿಗೆ ಅಲಿಯುವಂಥ ಸ್ಥಿತಿ ಆಕೆಯ ಪತಿಯಿಂದ ಶುರುವಾಗಿದೆ. ಆಕೆಯ ಪತಿಯಿಂದ ಜೈಲಿಗೆ ಹೋಗ್ಬೇಕಲ್ಲ, ಜೈಲುಗಳಿಗೆ ಅಲಿಬೇಕಲ್ಲ. ವಕೀಲರ ತಂಡದ ಜೊತೆ ವಿಜಯಲಕ್ಷ್ಮಿ ಬಳ್ಳಾರಿಗೆ ಹೋಗಿದ್ದಾರೆ. ಪ್ರಕರಣದ ಸಂಬಂಧ ದರ್ಶನ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ವಕೀಲರು. ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಾದರೂ ಮಾಡಿ ದರ್ಶನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಬಹಳ ದೊಡ್ಡ ಸಾಹಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಖಾಲಿ ಕೈಯಿಂದ ಹೋಗಿಲ್ಲ. ಅವರ ಜೊತೆ ಒಂದು ಕಡೆ ಒಂದು ಕೈಯಲ್ಲಿ ಬಟ್ಟೆ ಇದೆ, ಇನ್ನೊಂದು ಕೈಯಲ್ಲಿ ಡ್ರೈ ಫ್ರೂಟ್ಸ್ ಇದೆ. ತನ್ನ ಪತಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಆಕೆಗೆ ಬಹಳ ಇಂಪಾರ್ಟೆಂಟಾಗಿ ಕಾಣಿಸ್ತಾ ಇದೆ. ತನಗೆ ಎಷ್ಟೇ ನೋವು ಅನುಭವಿಸಿದ್ರು, ಅವಮಾನ ಅನುಭವಿಸಿದ್ರು, ಪತಿ ಎನಿಸಿಕೊಂಡಿರುವ ವ್ಯಕ್ತಿ ಕೊಡಬಾರದ ಚಿತ್ರಹಿಂಸೆ ಕೊಟ್ಟ ನಂತರವೂ ಕೂಡ ಆಕೆ ಇಷ್ಟೊಂದು ಕಾಳಜಿ ತೆಗೆದುಕೊಳ್ತಿದ್ದಾರಲ್ಲ, ನಿಜಕ್ಕೂ ಕೂಡ ಆಕೆ ಗ್ರೇಟ್. ಪಾಪ ಹೆಣ್ಣು ಮಗಳು ವಕೀಲರ ಮನೆಗಳಿಗೆ ಅಲಿತಾ ಇದ್ದಾರೆ, ದೇವಸ್ಥಾನಗಳಿಗೆ ಅಲಿತಾ ಇದ್ದಾರೆ, ಕಂಡ ದೇವರಿಗೆ ಕೈ ಮುಗಿತಾ ಇದ್ದಾರೆ. ನನ್ನ ಪತಿಯನ್ನು ಸಂಕಷ್ಟದಿಂದ ಪಾರು ಮಾಡುವಂತ ಹೇಳಿ ವಿಶೇಷ ಹೋಮ ಹವನ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆತನಿಗೆ ಕರುಣೆ, ಈಕೆಯ ಬಗ್ಗೆ ಒಂದು ಗೌರವ ಈ ಸಂದರ್ಭದಲ್ಲಿ ಬಂದಿಲ್ವಾದ್ರೆ ಆತ ಮನುಷ್ಯನೇ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಯಾಕೆಂದರೆ ಈ ಹಿಂದೆ ನಾವು ನೋಡಿದ್ದೇವೆ, 3 ಬ್ಯಾಗ್ ಸರ್, ಗಂಡ ಹೆಂಡತಿ ಜಗಳ ಖಂಡಿತವಾಗಿ ಇದ್ದೇ ಇರುತ್ತೆ. ಆದರೆ ಈ ಮಟ್ಟಕ್ಕೆ ಅಮಾನುಷವಾಗಿ ಕ್ರೌರ್ಯವನ್ನು ಮೆರೆಯೋದಿತ್ತಲ್ಲ ಒಂದು ಹೆಣ್ಣು ಮಗಳ ಮೇಲೆ, ಅದು ಈ ರಾಜ್ಯ ಯಾವತ್ತೂ ಕೂಡ ಮರೆಯೋದಿಲ್ಲ. ಅದು ಒಂದು ಭಾಗ. ಆದರೆ ಈಗ ತಾನು ತನ್ನ ಪತಿಯಿಂದ ಎಷ್ಟೇ ನೋವನ್ನು ಅನುಭವಿಸಿದರೂ ಕೂಡ ತನ್ನ ಪತಿಗಾಗಿ, ತನ್ನ ಪತಿಯ ಒಳಿತಿಗಾಗಿ, ಆತನ ಯೋಗಕ್ಷೇಮಕ್ಕಾಗಿ ಇಷ್ಟೊಂದು ತೊಂದರೆ ತಗೊಂಡು ಓಡಾಟ ಮಾಡ್ತಾ ಹೇಗಾದರೂ ಮಾಡಿ ಹೊರಗೆ ಕರ್ತಂದರೆ ಸಾಕು ನನ್ನ ಹೇಳಿ ಆಕೆ ಕಂಡ ದೇವರಿಗೆ ಕೈ ಮುಗಿತಾ ತನ್ನ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ. ಇವತ್ತು ಕೂಡ 3 ಬ್ಯಾಗ್ಗಳಲ್ಲಿ ಬಟ್ಟೆ, ತಮಗೆ ಬೇಕಾದಂಥ ಕೆಲ ಫ್ರೂಟ್ಸ್ಗಳನ್ನು ತೆಗೆದುಕೊಂಡು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಇಷ್ಟು ದಿನಗಳ ಕಾಲ ಪರಪ್ಪನ ಆಗ್ರಹದಲ್ಲಿದ್ದಾಗ ವಿಜಯಲಕ್ಷ್ಮಿ ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು, ಹೋಗ್ತಾ ಇದ್ರು. ಇವತ್ತು ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ, ಪತಿಯನ್ನು ಮೀಟ್ ಮಾಡಿದ್ದಾರೆ. ಯಾವ ರೀತಿ ಇತ್ತು ಸಂದರ್ಭ? ನಿಜ ದರ್ಶನ್ ಏನಂತ ಹೇಳಿದ್ರೆ, ಪರಪ್ಪನ ಆಗ್ರಹದಿಂದ ರಾಜಾತಿಥ್ಯವನ್ನು ನೀಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಅಲ್ಲಿ ಶಿಫ್ಟ್ ಆಗಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಇವತ್ತಿಗೆ 3 ದಿನಗಳಾಯ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ರನ್ನ ಶಿಫ್ಟ್ ಮಾಡಿ. ಇದಾದ 3 ದಿನಗಳ ಬಳಿಕ ದರ್ಶನ್ರನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಜೈಲಿನ ಆವರಣಕ್ಕೆ ಬಂದಿರುವಂತದ್ದು. ಜೈಲಿನಲ್ಲಿ ಬಂದ್ಬಿಟ್ಟು 2 ಬ್ಯಾಗ್ಗಳ ಸಮೇತ ದರ್ಶನ್ರನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಆಗಮಿಸಿರುವಂತದ್ದು. ಇದೀಗ ಬಟ್ಟೆ, ಡ್ರೈ ಫ್ರೂಟ್ಸ್ ಮತ್ತು ಬ್ರಷ್ ಪೇಸ್ಟ್ ಗಳನ್ನ ಜೊತೆಗೆ ವಕೀಲರ ತಂಡವನ್ನು ಕೂಡ ಕರ್ಕೊಂಡು ಬಂದಿರುವಂತದ್ದು. ವಕೀಲರ ಜೊತೆಗೆ ಚರ್ಚೆ ಮಾಡ್ಬಿಟ್ಟು ಅವ್ರನ್ನ ಭೇಟಿಯಾಗಿ ಯಾವ ರೀತಿಯಾಗಿ ಮುಂದಿನ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನುವಂತ ದರ್ಶನ್ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೋಸ್ಕರ ಇದೀಗ ವಿಜಯಲಕ್ಷ್ಮಿ ದರ್ಶನ್ರ ಭೇಟಿಗೆ ತೆರಳುವಂತದ್ದು. ಸಾಮಾನ್ಯವಾಗಿ ಹೇಳಿದ್ರೆ ಪರಪ್ಪನ ಆಗ್ರಹದಲ್ಲಿ ಯಾವಾಗಲೂ ಕೂಡ ಅವ್ರನ್ನ ಗಣ್ಯರು ಆಗಿರ್ಬೋದು, ಚಿತ್ರರಂಗದ ಗಣ್ಯರು, ಅಭಿಮಾನಿಗಳು ಮತ್ತು ಸಂಬಂಧಿಕರು ಮತ್ತು ಪತ್ನಿ ವಿಜಯಲಕ್ಷ್ಮಿ ವಿನೀಶ್ ಭೇಟಿ ಆಗ್ತಿದ್ರು. ಆದ್ರೆ ಇದೆಲ್ಲಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿರುವಂತದ್ದು. ಈಗ ಪರಪ್ಪನ ಆಗ್ರಹದಲ್ಲಿ ಯಾವ ರೀತಿಯಾದಂತಹ ಸೌಕರ್ಯಗಳು ಇರ್ತಾ ಇತ್ತು, ಸೌಲಭ್ಯಗಳು ಇತ್ತು, ಅದೆಲ್ಲವೂ ಕೂಡ ಇಲ್ಲಿ ಬಳ್ಳಾರಿ ಜೈಲಿನಲ್ಲಿ ಬಂದಾಗಿದ್ದು ಎಲ್ಲಾ ರೀತಿಯಲ್ಲೂ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು, ಸೂಕ್ತವಾದ ಭದ್ರತೆ ಒದಗಿಸುವಂತದ್ದು, ಅವರ ಏನು ಭದ್ರತೆಗಾಗಿ 3 ಸಿಬ್ಬಂದಿಗಳನ್ನು ಯೋಜನೆ ಮಾಡುವಂತದ್ದು, ಸಿಬ್ಬಂದಿಗಳ ಕಣ್ಗಾವನಲ್ಲೇ ಇದೀಗ ದರ್ಶನ್ ಇರಬೇಕಾಗಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಕೈದಿಗಳಿಗೆ ಯಾವ ರೀತಿಯಾದಂತಹ ಸೌಲಭ್ಯ ಇದೆಯೋ, ಸಾಮಾನ್ಯ ವಿಚಾರಣೆ ಕೈದಿಗೆ ಯಾವ ರೀತಿಯಾದಂತಹ ಸೌಲಭ್ಯ ಇದೆಯೋ ಅದೇ ರೀತಿ ಸೌಲಭ್ಯಗಳು ಕೂಡ ಬಳ್ಳಾರಿಯ ಜೈಲಿನಲ್ಲಿ ಸಿಗ್ತಾ ಇರುವಂತದ್ದು. ಇದೀಗ ನಿಜವಾದ ದರ್ಶನ, ಜೈಲಿನ ದರ್ಶನ ಬಳ್ಳಾರಿಗೆ ಇಲ್ಲಿ ದರ್ಶನಿಗೆ ಆಗ್ತಿರುವಂತದ್ದು. ದರ್ಶನ್, ಥ್ಯಾಂಕ್ ಯು ಅರುಣ್, ನಿಮ್ಮನ್ನ ಮಾಹಿತಿಗೆ. ಮೇಡಮ್, ದರ್ಶನ್ ವಿಜುವಲ್ಸ್ ಬರ್ತಾ ಇದೆ ನೋಡಿ. ಅಂದ್ರೆ